ನೋಡಿ ಸರ್, ಈ ರಸ್ತೆ ಕಾಣ್ತೈತೆ. ಈ ರಸ್ತೆಗೆ ಅಟ್ಯಾಚ್ ಆಗಿರುವಂಥ ಜಾಗ ಇದೆ ಟಿ ನರಸೀಪುರಕ್ಕೆ ಹೋಗೋಂಥ ರಸ್ತೆ ಹಳ್ಳಿಗಳ ಮೇಲೆ. ಮಳವಳ್ಳಿ ಟು ಮೈಸೂರು ಹೈವೇ ರೋಡಿಂದ ಒಳಗಡೆಗೆ ಅರ್ಧ ಕಿಲೋಮೀಟ್ರು ಆಗಲ್ಲ, ಅರ್ಧ ಕಿಲೋಮೀಟ್ರು ಹೈವೇ. ಬೆಂಗಳೂರಿಂದ ಮಳವಳ್ಳಿಯಿಂದ 25, ಮೈಸೂರಿಂದ 25. ಇದು ಮೈಸೂರಿಗೆ ನೇರ ಹತ್ರ ಇರುವಂಥ ಜಾಗ. ಮೈಸೂರಿಗೆ ಬರೀ 20-25 ಕಿಲೋಮೀಟ್ರು, ಮಳವಳ್ಳಿಗೆ 22 ಕಿಲೋಮೀಟ್ರ್, 23 ಕಿಲೋಮೀಟ್ರು. ಮಳವಳ್ಳಿ ಟು ಮೈಸೂರು ಹೈವೇ ರೋಡಿಂದ ಒಳಗಡೆಗೆ ಅರ್ಧ ಕಿಲೋಮೀಟ್ರು ಲ್ಯಾಂಡ್ ಕಡೆ ತೋರಿಸ್ತಿದ್ದೀನಿ. ಇದೇ ಲ್ಯಾಂಡು 2 ಎಕರೆ ಕೊಡ್ತಾಯಿದ್ದಾರೆ ಇವರು. 135 ತೆಂಗು ಸೇರ್ತವೆ, ಒಂದು ಬೋರ್ಗಲ್ ಐತೆ. ಅಂದರೆ ಜಾಗ ಊರಿಗೆ ಅಟ್ಯಾಚ್ ಆಗಿರುವಂಥ ಜಾಗ. ಎಲ್ಲ ಫಲ ಸ್ಟಾರ್ಟ್ ಆಗಿದೆ. ಜಾಗ ಮಾತ್ರ ಸೂಪರಾಗಿದೆ. 135 ತೆಂಗಿನ ಮರ, ಒಳ್ಳೆ ಫಲ ಬರ್ತೈತೆ ನೋಡಿ. ಇದು ಅಂದರೆ ಇದು 2 ಸರ್ವೆ ನಂಬರ್ ಸೇರ್ತದೆ. ಮುಂದ್ಗಡೆ ಫ್ರಂಟ್ ಒಂದು ಸರ್ವೆ ನಂಬರು, ಹಿಂದ್ಗಡೆ ಒಂದು ಸರ್ವೆ ನಂಬರು. ಒಳ್ಳೆ ವಾಸ್ತುಕ್ಕೋಸ್ಕರ ಕರೆಕ್ಟಾಗಿದೆ. ಜಾಗ ಮಾತ್ರ ಸೂಪರಾಗಿದೆ ನೋಡಿ. 2 ಎಕರೆ. ಇದು 3 ಚಿಲ್ಲರೆ ಐತೆ. ಕೆಳಗಡೆಗೆ ಅವರು 1 ಚಿಲ್ಲರೆ ಮಡಿಕತ್ತರ. 2 ಎಕರೆ ಕೊಡ್ತಾಯಿದ್ದಾರೆ ಸರ್. ಮೈಸೂರಿಗೆ ಬರೀ 25-26 ಕಿಲೋಮೀಟ್ರ್ ಆಗುತ್ತಾ. ಈ ರಸ್ತೆಗೆ ಅಟ್ಯಾಚ್ ಆಗಿರುವಂಥ ಜಾಗ. ಇದು ಬಸ್ ರೋಡು, ಟಿ ನರಸೀಪುರಕ್ಕೆ ಹೋಗೋ ರೋಡ್. ಇದು ಮಳವಳ್ಳಿ ಟು ಮೈಸೂರು ಹೈವೇ ರೋಡಿಂದ ಒಳಗಡೆಗೆ ಒಂದು 400-500 ಮೀಟ್ರು. ಇಲ್ಲೇ ಲೋಕಲ್ನವರೇ ಡೈರೆಕ್ಟ್ ಪಾರ್ಟಿ, ಡೈರೆಕ್ಟ್ ಕುಟ್ಟಿ ಸಿಟ್ಟಿಂಗ್ ಕೊಡಿಸ್ತೀವಿ. ಇವರು ಕುಂಟೆ 3 ಲಕ್ಷ ಹೇಳ್ತಿದ್ದಾರೆ. ಕೂತ್ಕೊಂಡ್ರೆ ಹೆಚ್ಚು ಕಮ್ಮಿ ನೆಗೋಷಿಯಬಲ್ ಆಗ್ಬೋದು. ಇಲ್ಲೇ ಲೋಕಲ್ನವರು ಡೈರೆಕ್ಟ್ ಪಾರ್ಟಿಗೆ ಕೊಟ್ಬಿಟ್ಟು ಸಿಟ್ಟಿಂಗ್ ಕೊಡಿಸ್ತೀವಿ ಸರ್. ಡೈರೆಕ್ಟು ಕುಣಿಸಿ ಮಾತಾಡ್ಸ್ಕೊಡ್ತೀವಿ. ಇದು ಜನರಲ್ಲು. ಹಿಂದ್ಗಡೆ ಒಂದು ಸರ್ವೆ ನಂಬರ್ ಡೈರೆಕ್ಟ್ ರಿಜಿಸ್ಟರ್ ಆಗಿದೆ. ಮುಂದ್ಗಡೆ ಪ್ರಿಂಟ್ ಮಾತ್ರ ಒಂದು ಸ್ಕೆಚ್ ಆಗಬೇಕು. ಅವರು ಒಂದು ಸ್ವಲ್ಪ ಪುಳಿಸ್ಕೊತಾರಲ್ಲ, ಸ್ಕೆಚ್ ಆಗಬೇಕು. 135 ತೆಂಗಿನ ಮರನೂ ಇದೇ ರೀತಿ ಇದೆ ನೋಡಿ. ಬೋರಲ್ಲಂತೂ ಒಳ್ಳೆ ನೀರು, ಸಖತ್ತಾಗಿದೆ ಬೋರಲ್ಲಿ ನೀರು. ಎಲ್ಲ ರೇಷ್ಮೆ ಕಡ್ಡಿ ಹಾಕೊಂಡಿದ್ದಾರೆ, ಫೆನ್ಸನ್ನು ಮಾಡಿದ್ದಾರೆ. ಇದೇ ರೀತಿ ತೆಂಗಿನ ಮರ ಐತೆ 135. ಇವರು ಕುಂಟೆ 3 ಲಕ್ಷ ಹೇಳ್ತಿದ್ದಾರೆ. ಕೂತ್ಕೊಂಡ್ರೆ ಹೆಚ್ಚು ಕಮ್ಮಿ ನೆಗೋಷಿಯಬಲ್ ಆಗುತ್ತೆ. ಮೈಸೂರಿಗೆ ಬರೀ 25-26 ಕಿಲೋಮೀಟ್ರ್ ಆಗುತ್ತಾ. ಮೈಸೂರಿಗೆ 20-22 ಕಿಲೋಮೀಟ್ರ್ ಆಗ್ಬೋದು. ಮಳವಳ್ಳಿ ಟು ಮೈಸೂರು ಹೈವೇ ರೋಡಿಂದ ಒಳಗಡೆಗೆ 400-500 ಮೀಟ್ರು ನೋಡಿ. ಇದೇ ರೋಡು ಬಸ್ ರೋಡ್ಗೆ. ಇದು ಟಿ ನರಸೀಪುರಕ್ಕೆ ಹೋಗುವಂಥ ರಸ್ತೆ, ಬಸ್ ರೋಡು. ಹೈವೇಗೆ ಬರೀ 400-300-400 ಮೀಟ್ರ್ ಐತೆ. 135 ತೆಂಗಿನ ಗಿಡ ಐತೆ ನೋಡಿ. ಡೈರೆಕ್ಟ್ ರಿಜಿಸ್ಟ್ರೇಷನ್ಗೆ ಐತೆ. ಡೈರೆಕ್ಟ್ ಪಾರ್ಟಿ ಇಲ್ಲೇ ಲೋಕಲ್ನವ್ರೆ. ಇವರು ಕುಂಟೆ 3 ಲಕ್ಷ ಹೇಳ್ತಿದ್ದಾರೆ. ಕೂತ್ಕೊಂಡ್ರೆ ಹೆಚ್ಚು ಕಮ್ಮಿ ನೆಗೋಷಿಯಬಲ್ ಆಗುತ್ತಾ. ಒಂದು ಚಿಕ್ಕದೊಂದು ಮಿಷಿನ್ ಮನೆ, ಒಂದು ಬೋರ್ಗಲ್ಲು, 135 ತೆಂಗಿನ ಮರ, ರೇಷ್ಮೆ ಕಡ್ಡಿ ಹಾಕಿದ್ದಾರೆ. ಬೇಡ ಅಂದರೆ ಒಳಗಡೆಗೆ ಏನು ಬೇಕು ನೀವು ಹಣ್ಣಿನ ಗಿಡಗಳು ಹಾಕಿ ಡೆವಲಪ್ಮೆಂಟ್ ಮಾಡ್ಕೋಬೋದು. ರೋಡ್ಗೆ ಹೆಚ್ಚು ಕಮ್ಮಿ ಒಂದು 100 ಅಡಿ ಸಿಕ್ಕುತ್ತಾ ಸರ್ ರೋಡ್ಗೆ. ಹಿಂದ್ಗಡೆಗೆ ಹೋಯ್ತಾ ಸ್ವಲ್ಪ ಅಗಲಾಗೈತೆ. ಜಾಗ ಮಾತ್ರ ಸೂಪರಾಗೈತೆ. ಒಳ್ಳೆ ವಾಸ್ತುಕ್ಕೋಸ್ಕರ ಐತೆ. ಡೈರೆಕ್ಟ್ ಪಾರ್ಟಿ ಸಿಟ್ಟಿಂಗ್ ಕೊಡ್ತೀವಿ, ಕುಣಿಸಿ ಮಾತುಕತೆ. ಬೇರೆಯವ್ರ ಹಂಗೆ ಓನರ್ ಎಲ್ಲ ಇದ್ದಾರೆ, ನಾವೆಲ್ಲಿದ್ದೀವಿ, ಆ ಓನರ್ ಇಲ್ಲ ಸರ್ ನಾವೇ ಮಾತಾಡ್ತೀವಿ, ಹಂಗಿಲ್ಲ ಸರ್. ಡೈರೆಕ್ಟಾಗಿ ಓನರ್ ಹತ್ರ ಕೊಂಡು ಸಿಟ್ಟಿಂಗ್ ಕೊಡ್ತೀವಿ ನೋಡಿ ಸರ್. ಯಾವ ರೀತಿ ಇದೆ ಇದೇ ರೀತಿ 135 ತೆಂಗಿನ ಗಿಡ ಹಿಂಗೆ ಇದೆ. ಬೆಂಗಳೂರಿಗೆ 125 ಕಿಲೋಮೀಟ್ರ್ 22 ಕಿಲೋಮೀಟ್ರ್ ಆಗುತ್ತಾ. ಮೈಸೂರಿಗೆ 22-23 ಕಿಲೋಮೀಟ್ರ್ ಆಗುತ್ತಾ. ಬರೀ 22-23 ಕಿಲೋಮೀಟ್ರು. ಇದೇ ರಸ್ತೆಗೈತೆ ನೋಡಿ.